ಶಕ್ತಿ ಹಂಗಾದ್ರೆ ಅವ್ರ ಮಾಮನ ಮದುವೆ ಆಗ್ತಾಳಂತೆ. ಗೊತ್ತಿಲ್ಲ ಲಾಸ್ಯ, ಅದು ಏನಾಗುತ್ತೋ ಏನೋ, ನಾನು ಏನು ತಿಳ್ಕೊಳಕ್ ಹೋಗಲ್ಲ. ಅಷ್ಟೇ ಆಗ್ತಾಳಂತೆ. ನಾನು ಬೇಡ ಅಂತಂದೆ, ಆಗ್ತೀನಿ ಅಂದ್ಲು. ಅದಕ್ಕೆ ನೀನನ್ನ ಮಾಡ್ಕೊಂಬ್ಲಿ ಅಂತೇಳಿ ಸುಮ್ಮನಾಗಿದ್ದೀನಿ. ನೀ ಅವರಿಬ್ರದ್ದು ಒಂದು ಅವರಿಬ್ರು ಯಾವಾಗ ಹೋಗ್ತಾರೋ ಮನೆ ಬಿಟ್ಟು ಅಂತ ಅನ್ನಿಸ್ತೈತೆ ನನಗೆ. ಅವಳನ್ನು ಶಾರುನು ಮದುವೆ ಮಾಡ್ಬೋದು, ಇಬ್ರು ಒಂದೇ ಸತಿ ಮಾಡ್ರಿ ಅಂತ ಹೇಳು. ಸುಮ್ಮನೆ ಅತ್ಲಾಗೆ ಹೋದ್ರು ಹೋಗ್ಲಿ ಇಬ್ರು. ಅವೇ ನಾನು ನಮ್ಮ ಅತ್ತೆ ಹತ್ರ ಮಾತಾಡ್ಬೇಕು, ಹೇಳ್ಬೇಕು ನಮ್ಮ ಅತ್ತಿಗೆ. ಅವಳಿಗೂ ಒಂದೊಳ್ಳೆ ಗಂಡು ನೋಡ್ಬಿಟ್ಟು ಮದುವೆ ಮಾಡಿಬಿಡತ್ತೆ ಅಂತೇಳಿ ಹೇಳ್ಬಿಡ್ಬೇಕು. ಅವ್ರ ಮನೆಗೆ ಅವ್ರು ಇರ್ಲಿ ಹೇಳಲ್ವಾ, ಮದುವೆ ಮಾಡಿ ಕಳಿಸ್ಬಿಟ್ರೆ ಯಾವುದು ಇರಲ್ಲ. ಏನೋ ಮಾತಾಡ್ತಾ ಇದ್ದೀರಾ ಲಾಸ್ಯನೋ ಮನಸ? ಏನಿಲ್ಲ ಅಕ್ಕ, ಸುಮ್ಮನೆ ಮಾತಾಡ್ತಾ ನಿಂತ್ಕೊಂಡಿದ್ವಿ. ನೀವು ಎಲ್ಲಿ ಹೋಗ್ತಿದ್ದೀರಾ? ಎಲ್ಲಿ ಹೋಗೋಣ? ಎಲ್ಲೂ ಹೋಗಲ್ಲ. ಅವಳೇ ನಮ್ಮ ಮೀನಾಜ್ಜಿನೂ ವರ್ಷ ತಾತ ಅವ್ರು ಬಂದವ್ರಂತೆ, ಏನೋ ಆಪ್ರೇಷನ್ ಆಗೈತಂತೆ ನಮ್ಮ ಮೀನಾಜ್ಜಿಗೆ. ನೋಡ್ಕೊಂಬರೋಣ ಅಂತೇಳಿ ಹೊರಡ್ತಾ ಇದ್ದೆ ನಾನು. ಹೋಗೋಣ ನೋಡ್ಕೊಂಬರೋಣ ಅಂತೇಳಿ ಹೋಗ್ತಿದ್ದೆ. ಹೋಗಿ ನೋಡ್ಕೊಂಬರ್ತೀನಿ, ಬರ್ತೀರಾ ನೀವು? ಇಲ್ಲ 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 ಇಲ್ಲ, ನೀವೇ ಹೋಗಿ ಬನ್ನಿ. ನಾನು ಇನ್ನೇನು ಬರಲ್ಲ. ನೀವೇ ಹೋಗಿ ನೋಡ್ಕೊಂಬನ್ನಿ ಅಕ್ಕ. ನಾನು ಮಾನಸ ಇಲ್ಲೇ ಲಾಸ್ಯ ಮಾತಾಡ್ತಾ ಇರ್ತೀವಿ. ಏನು ಬರೋದಕ್ಕ, ಹೋಗಿ ಬನ್ನಿ ನೀವೇನೆ. ಸರಿ ಸರಿ ಆಯ್ತು ಹೇಳು, ಮಾತಾಡ್ತೀರಿ, ನಾನು ಹಂಗೆ ಹೋಗಿ ಬರ್ತೀನಿ. ನೀವು ಅವ್ರು ಈ ವಯಸ್ಸಿನಾಗೆ ಮಕ್ಕಳಾಗ್ತವೆ ಅಂತೇಳಿ ಅವ್ರಿಗೆ ಆಪ್ರೇಷನ್ ಮಾಡೋರಂತೆ. ಈ ವಯಸ್ಸಿಗೆಲ್ಲಿ ಮಕ್ಕಳಾಗ್ತವೆ? ಅಯ್ಯೋ ಮಾನಸ, ವಯಸ್ಸಿರೋ ಅಂಥವ್ರಿಗೆ ಆಗೋದು ಕಷ್ಟ ಅಂಥದ್ರಲ್ಲಿ ವಯಸ್ಸಿದ್ದವ್ರಿಗೆ ಆಗ್ತಾವ, ವಯಸ್ಸಾಗಿರೋರ್ಗೆ ಆಗ್ತಾವ? ಅಯ್ಯೋ ಜನ ಏನಪ್ಪ. ಏನತ್ಲಾಗಿ ಮುದುಕರಾದ್ಮೇಲೆ ಏನು ಮಕ್ಕಳಾದ್ರೂ ಒಂದೇ ಬಿಟ್ಟರು ಒಂದೇ, ಅವ್ರಿಗೆ ಏನು ಬುದ್ಧಿ ಇಲ್ಲ. ಈ ಅಕ್ಕ ಇನ್ನೂ ನೋಡಕ್ಕೆ ಹೋಗ್ತೈತಂತೆ. ಅವ್ರದ್ದು ಸ್ವಲ್ಪ ಆಸ್ತಿ ಎಲ್ಲ ಚೆನ್ನಾಗೈತೆ. ಅದಕ್ಕೆ ಎಲ್ಲಾನ ನನಗೂ ಸಿಗುತ್ತೆ ಅಂತ ಅನ್ಕೊಂತಾರಂತೆ. ಅಲ್ಲ ಮತ್ತೆ ಇವಕ್ಕ ಎರಡಳೆ ಮಾಂಗಲ್ಯ ಸರ ಹಾಕೋಣತ್ತಲ್ಲ, ಹೊಸದೆಯಾ? ನೀನು ಮಾತ್ರ ಕರೆಮಣಿ ಹಾಕೊಂಡಿದ್ಯಾ, ಅವಕ್ಕ ಮಾತ್ರ ಎರಡಳೆ ಮಾಂಗಲ್ಯ ಸರ ಹಾಕಬಿಟ್ಟೈತೆ. ಅವರು ಮದುವೆ ಆದಮೇಲೆ ಮಾಡಿಸಿರೋದಂತಪ್ಪ ಏನೋನು. ಎರಡಲೆ ಮಾಂಗಲ್ಯ ಸರ ನನ್ನ ಮಗ ದುಡ್ದು ಇಟ್ಕೊಂಡಿದ್ದ, ಮಾಡಿಸಿದಾನೆ ಅಂತ ಹೇಳ್ತಾರೆ. ನೋಡು, ಆವಕ್ಕ ಎರಡಳೆ ಮಾಂಗಲ್ಯ ಸರ ಹಾಕೋಣೈತೆ, ನೆಕ್ಲೆಸ್ ಎಲ್ಲ ಮಾಡಿಸಿದಾನೆ. ನಮ್ಮ ಅತ್ತೆನೇ ಮಾಡಿಸ್ತಾ ಏನೋ, ಸುಮ್ಮನೆ ನನ್ನ ಹತ್ರ ಹಂಗೆ ಹೇಳ್ತೈತಿ. ಲಾಸ್ಯ, ನಾವಿಬ್ರು ಕ್ಲೋಸ್ ಆಗಿರೋದಕ್ಕೆ ಮಾತಾಡ್ತಾ ಇರೋದು. ಏನು ಗೊತ್ತಾ, ಅವ್ರಿಗೆ ಮಾತ್ರ ನೆಕ್ಲೆಸ್ಸು, ಎರಡಳೆ ಸರ, ಕಿವಿ ಓಲೆ ಎಲ್ಲ ಮಾಡ್ಸವ್ರಲ್ಲ, ನಿನಗೇನು ಮಾಡಿಸಿಲ್ವಲ್ಲ? ನೀನು ಕೇಳು, ನನಗೂ ಮಾಡ್ಸತ್ತೆ ಅಂತೇಳಿ ನೀನು ಕೇಳು. ನೀನು ಯಾಕೆ ಸುಮ್ಮನೆ ಬಾಲ್ ಕೂತ್ಕೊಂಡು ಮಾತಾಡೋಣ? ಸ್ವಲ್ಪ ಕಾಲೆಲ್ಲ ನೋಯ್ತೈತೆ, ಆ ಕಡೆ ಹೋಗೋಣ ನಡಿ. ಆ ಕಡೆ ನಿಂತ್ಕೊಂಡು ಮಾತಾಡೋಣ. ನೋಡು, ಅವ್ರಿಗಾದ್ರೆ ಎರಡಲೆ ಮಾಂಗಲ್ಯ ಸರ, ನೆಕ್ಲೆಸ್ಸು, ಕಿವಿ ಓಲೆ ಎಲ್ಲ ಮಾಡಿಸವ್ರಿ. ಇವ್ರಿಗೆ ಯಾಕೆ ಮಾಡಿಸಿಲ್ಲ? ನಿನಗೂ ಮಾಡಿಸ್ಬೇಕಾಗಿತ್ತು. ಒಬ್ರಿಗೊಂದು ಮಾಡಬಾರ್ದಪ್ಪ. ಏನಕ್ಕೊಬ್ರಿಗೊಂದು ಮಾಡ್ತಾರೆ? ನನಗೆ ಮದುವೆಗಿನ ಮುಂಚೆ ಗೊತ್ತಿರಲಿಲ್ಲ. ನನಗಿದೆಲ್ಲನ ಈಗ ಮದುವೆ ಆದಾಗಿಂದ ನೋಡ್ತಾ ಒಂದೊಂದು ಅರ್ಥ ಆಗ್ತೈತೆ. ಮದುವೆ ಆಗೋದಕ್ಕಿಂತ ಮುಂಚೆ ಯಾವುದೂ ಅರ್ಥ ಆಗೋದಿಲ್ಲ. ನಾವು ಅಂದ್ಕೊಂಡಂಗೆ ನಮಗೇನೂ ಅರ್ಥ ಆಗಲ್ಲ ಲಾಸಿಯ. ಇವಾಗ ಹಿಂಗೆ ಇದೇನಪ್ಪ ಇದು ಹಿಂಗೆ ಮಾಡ್ತಾವ್ರೆ, ಒಬ್ರಿಗೊಂದು ಅಂತ ಅನಿಸುತ್ತೆ ಮನಸ. ನಿಜವಾಗ್ಲೂ ನನಗೆ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಯ್ಯೋ, 4 ಬಳೆ ಇದ್ದಾವೆ. ಎಲ್ಲ ಮಾಡಿಸೋರಲ್ಲ ಒಡವೆನ. ಅವ್ರದ್ದು ಹಾರನೂ ಐತೆ. ನಂದೇನೂ ಒಡವೆ ಇಲ್ಲ. ಅದಕ್ಕೆ ನಾನು ನೋಡಪ್ಪ, ನಂದೇನು ಒಡವೆ ಇಲ್ಲ ಅಂತ ನಾನು ಅನ್ಕೊಂತ ಇದ್ದೀನಿ. ನೋಡು ಹೆಂಗೆ ಒಬ್ರಿಗೊಂದು ಅವ್ರಿಗೊಂದು. ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ಅಷ್ಟೇ. ಮಾತಾಡೋ ಸಮಯ ಬಂದಾಗ ನಾನು ಮಾತಾಡ್ತೀನಿ. ಮಾತಾಡ್ದಂಗಂತೂ ಬಿಡಲ್ಲ, ಮಾತಾಡ್ತೀನಿ ತಗ. ಜನ ಒಂಥರ ಇದು ಮಾಡ್ತಾರೆ. ಹಿಂಗೆ ಏನು ಅಂತ ಪರೀಕ್ಷೆ ಮಾಡ್ತಾರೆ. ಇಲ್ಲಿ ಕೂತ್ಕೊಂಡು ಮಾತಾಡೋಣ ಬಾ. ಮತ್ತೆ ಕೇಳಿಸ್ಕೊಂಡ್ರೆ ಅಯ್ಯೋ ಅದು ಮಾತಾಡ್ತಾರೆ ಅಂತೇಳಿ ಸುಮ್ಮನೆ ಅದು ಇದೂ ಬೈಕಂತಾರೆ. ಅದಕ್ಕೆ ಮಾಡಬಾರ್ದಪ್ಪ, ಒಬ್ರಿಗೊಂದು. ನಂದೇ ಬೆಸ್ಟ್ ಅನಿಸುತ್ತೆ. ಇವಾಗ ಅವರಿಬ್ರು ಹೋಗ್ಬಿಟ್ರೆ ನನಗೆ ಶಕ್ತಿನೂ ಶಾರು ನಮ್ಮ ಮನೆಯಲ್ಲಿ, ನಾನು ಒಬ್ಳೆ ಸೊಸೆ ಎಲ್ಲನ, ಒಬ್ಳಿಗೆ ಎಲ್ಲನ. ನೋಡು, ಈಗ ಮಾಡಿಸಿದ್ರೆ ಇಬ್ಬರಿಗೂ ಮಾಡಿಸ್ಬೇಕು, ಮಾಡಿಸ್ಲಿಲ್ಲ ಅಂದರೆ ಇಬ್ಬರಿಗೂ ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ಒಬ್ರಿಗೊಂದು ಹೆಂಗಮ್ಮ ಮಾಡೋದು? ನಿಮ್ಮ ಅತ್ತೆ ಅವಳಿಗಾದ್ರೆ ಹಂಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿರುತ್ತೆ ನೋಡ್ದ. ನಾನು ನೋಡ್ತಾ ಇದ್ದೀನಿ, ನಮ್ಮ ಅತ್ತಿಗೆ ನನ್ನ ಮೇಲೆ ಆಸೆ ಇಲ್ಲ. ಎಲ್ಲದಕ್ಕೂ ಮಾನು ಅಂತ ಇರುತ್ತೆ ಅವಳಿಗೆ. ಯಾಕಂದರೆ ಅವ್ರ ಅಪ್ಪ ಇರಮ್ಮ ಬಂದು ಕರೆದಿಲ್ವಂತೆ, ಅವ್ರ ಅಪ್ಪ ಇರಮ್ಮ ಕರ್ಕೊಂಡು ಹೋಗಿಲ್ವಂತೆ. ಅದಕ್ಕೆ ಹಂಗೆ ಹೇಳ್ತಿರ್ತಾರೆ. ಅವಳಿಗೆ ಬೇಜಾರ, ಅದಕ್ಕೆ ಮಾತಾಡಿಸ್ತೀವಿ, ಅವಳನ್ನ ಚೆನ್ನಾಗಿ ಇಟ್ಕೊಂತೀವಿ, ಚೆನ್ನಾಗಿ ನೋಡ್ಕೊಂತೀವಿ ಅಂತೇಳಿ ಹೇಳ್ತಾರೆ.
ನಾನು ನೋಡ್ತಾ ಇದ್ದೀನಲ್ಲ ಪಾಪ, ನಿನ್ಗೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇಲ್ಲ. ನೀನು ನಿನ್ನ ಮೇಲೆ ಪ್ರೀತಿ ಇರೋರಾಗಿದ್ರೆ ನಿನಗೂ ಒಡವೆ ಮಾಡಿಸೋರು. ಅವಳಿಗೆ ಮಾತ್ರ ಒಡವೆ ಮಾಡಿಸಿ ನಿನಗೇನು ಒಡವೆ ಮಾಡಿಸ್ಲಿಲ್ಲ ಅಂತಂದ್ರೆ ಇದರಲ್ಲೇ ಗೊತ್ತಾಗ್ತಿಲ್ವಾ ಅವರೆಷ್ಟು ಭೇದ ಭಾವ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಾನು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನಾನೇನನ್ನು ಮಾತಾಡ್ಬಿಟ್ರೆ ಅಷ್ಟೇ ನಮ್ಮಮ್ಮಯ್ಯ ಯಾತು ಮಾತಾಡಬೇಡ ಸುಮ್ಕಿರು, ನಿನ್ನ ಮೊದಲೇ ಬಾಯಿ ಸುಮ್ಕಿರಲ್ಲ, ನೀನು ಜಲ್ದ ಮಾತಾಡ್ತೀಯಾ ಅಂತ ನಮ್ಮಮ್ಮಯ್ಯ ಬೈತೈತಿ. ಅದಕ್ಕೇನೆ ನಮ್ಮಮ್ಮಯ್ಯ ಬೈತೈತೆ ಅಂತ ಸುಮ್ಮನಿದ್ದೀನಿ ನಾನು. ಯಾಕೆ ಅಂತೇಳಿ. ಓ ಇವ್ರು ಯಾಕಪ್ಪ ಇಲ್ಲಿ ಬಂದು ಕೂತ್ಕೊಂಡವ್ರೆ? ನಾನು ನೋಡತಕ್ಕ ನೋಡ್ತೀನಿ. ನಾನು ಒಂದಿನ ಮತ್ತೇನು ಕೇಳ್ತೀನಿ ತಗ. ಬರೇನೆ ನಾನು ಏನೇನು ಅನ್ಕೊಂತೀನಿ ಅಂತ ಅವರು ಅವ್ನು ದುಡ್ದಿದ್ದ ಅವ್ನು ಮಾಡಿಸ್ಕೊಂಡವ್ನೆ ಅಂತ ಹೇಳ್ತೈತೆ ನಮ್ಮತ್ತೆ. ಸುಮ್ಮನೆ ಹೇಳ್ತೈತಿ. ನಾನು ಕೇಳ್ತೀನಿ. ನಾವ್ಯಾಕೆ ಸುಮ್ಕಿರ್ಬೇಕು? ನಾವೇ ನಿಮ್ಮ ಮನೆ ಸೊಸೆ ಅಲ್ವೇನಂತೆ ಮಾಡಿಸೋಂತೀನಿ. ಆ ಕಡೆಗೆ ಅವಳು ಹಾಕೊಂಡವಳೆ ಅಂದ್ರೆ ನನಗೆ ಹಾಕೋಬೇಕು ಅಂತ ಅನಿಸುತ್ತಾ ಇಲ್ವಾ ಮನಸ? ನನಗೂ ಅನಿಸುತ್ತೆ. ಲಾಸ್ಯ, ನೀನು ಕೇಳಬೇಕು. ನಾನು ನೀನು ಒಂದೇ ಮನೆಗಳವರಾಗಿರೋದಕ್ಕಿಂತ ಅದಕ್ಕೆ ಹೇಳ್ತಾ ಇರೋದು. ಯಾಕಂದರೆ ನೀನು ನಮ್ಮ ಮಾವನ ಮಗಳು, ನಾನು ನಿಮ್ಮ ಅತ್ತೆ ಮಗಳು. ಅದಕ್ಕೇ ಇಬ್ಬರು ರಿಲೇಷನ್ ಆಗಿರೋದಕ್ಕೆ ಹೇಳ್ತಾ ಇರೋದು. ನಾವಿಬ್ರು ಅರ್ಥ ಮಾಡ್ಕೊಂಡು ಚೆನ್ನಾಗಿರ್ಬೇಕು ನಾವಿಬ್ರು. ಈ ಮಾನ ನೋಡು, ಇವಾಗ ಅವಳಿಗೆ ಬೆಲೆ ಐತೆ, ನಿನಗೆ ಬೆಲೆ ಇಲ್ಲ. ನನಗೆ ಅದೇ ಬೇಜಾರು ನೋಡಪ್ಪ. ಅವಳಿಗೆಲ್ಲ ನೆಕ್ಲೆಸ್ ಮಾಡಿಸವ್ರೆ, ಎಳೆ ಸರ ಮಾಡಿಸವ್ರೆ, ಬಳೆ ಇದ್ದಾವೆ ಅಂತೀಯ, ಕಿವಿ ಓಲೆ ಇದ್ದಾವೆ, ಎಷ್ಟೊಂದು ಅಡವೆ ಐತೆ ಅಂದಮೇಲೆ ಮತ್ತು ನೀನು ಹಾಕೋಬೇಕು, ನೀನು ಚೆನ್ನಾಗಿರ್ಬೇಕು ಅನ್ನೋದು ನಮಗೂ ಆಸೆ ಇರುತ್ತಲ್ವಾ, ಅದಕ್ಕೆ ಹೇಳೋದು. ಏನಮ್ಮ ಯಾತ ಹಿಂಗೆ ಮಾತಾಡ್ತೀರಾ ಮನಸ? ಲಾಸ್ಯ ಯಾತಮ್ಮ? ಏನಿಲ್ಲ ಕಣಂಟಿ, ನೋಡು ನಮ್ಮ ಮಾನ್ವಿ ತಕ್ಕನಂಗಾದರೆ ಎರಡಳೆ ಮಂಗಲ್ಯ ಸರ, ನೆಕ್ಲೇಸು, 4 ಬಳೆ, ಕಿವಿ ಓಲೆ ಎಲ್ಲ ಮಾಡ್ಸವ್ರೆ. ಸಂಬಂಧ ಅಂತೇಳಿ. ನಾನು ಸಂಬಂಧನೇ, ಆದ್ರೂ ಅವಕ್ಕನ ಮೇಲಿರೋ ಅಷ್ಟು ಪ್ರೀತಿ ನನ್ನ ಮೇಲಿಲ್ಲ. ನಾನು ನೋಡಿ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಅತ್ತೆ ಮಾತಾಡೋ ರೀತಿ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಅದಕ್ಕೆ ಬೇಜಾರು. ಅದಕ್ಕೆ ನಾವಿಬ್ರು ಒಂದೇ ಮನೆಗಳವ್ರು ಆಗೋದಕ್ಕೆ ಈಗ ನಮ್ಮ ಅತ್ತೆ ಮಗಳು ಇವಳು ಇವಾಗ ಅದಕ್ಕಾಗಿ ನಾವಿಬ್ರು ಕೂತ್ಕೊಂಡು ಮಾತಾಡ್ತಿದ್ವಿ. ನಾನು ಅವತ್ತು ಕರೆದು ನಿನ್ನ ಹತ್ರ ಗಂಬನ ಅಂತ ಇದ್ದೆ. ಇದೇನಪ್ಪ ಇದು, ಅವಳಿಗೆ ಮಾತ್ರ ಎಲ್ಲ ಒಡವೆ ಮಾಡಿಸೋರೆ, ಇವಳಿಗೇನು ಮಾಡಿಸಿಲ್ವಲ್ಲ, ಚಿಕ್ಕ ಸೊಸಿಗೆ ದೊಡ್ಡ ಸೊಸಿಗೆ ನನಗೆ ನೆಕ್ಲೆಸ್ಸು, ಬಳೆ, ಕಿವಿ ಓಲೆ ಎಲ್ಲ ಇಕ್ಕೊಂಡಿರ್ತಾಳೆ ಯಾವಾಗ್ಲೂ, ನಿನಗೆ ಮಾತ್ರ ಪಾಪ ಯಾತಿಲ್ಲ ಅನ್ಕೊಂಡು ನಿಮ್ಮ ಅಪ್ಪರಾದ್ರೂ ಮಾಡಿಸ್ಕೊಡ್ಬೋದಾಗಿತ್ತು. ಕಿವಿ ಓಲೆ ಕೊಟ್ಟವ್ರೆ, ಸಾರಾಗಿರ ಎಲ್ಲ ಇವ್ರು ಮಾಡಿಸ್ತಾರೆ ಅಂತ ಸುಮ್ಮನಾಗವ್ರೆ. ಇವರು ಮಾಡಿಸಿಲ್ಲ ಏನಿಲ್ಲ. ಅದಕ್ಕೆ ಅಕ್ಕ ನಿಮ್ಮ ಹತ್ರ ಎಲ್ಲ ಮಾಡಿಸವ್ರೆ, ನೆಕ್ಲೆಸ್ಸು ಎಲ್ಲ ಇದ್ದಾವೆ. ನನಗೆ ಅದಕ್ಕೆ ನೋಡಪ್ಪ ಅಕ್ಕ ನಿಮ್ಮ ಹತ್ರ ಎಲ್ಲ ಮಾಡಿಸವ್ರೆ, ನಾನೇನಪ್ಪ ಮಾಡಿದ್ದೀನಿ ಅಂತ ನಮಗೆ. ಅದಕ್ಕೆ ನಾನು ಸುಮ್ಮನೆ ಯಾವ ರೀತಿಯಾಗೆಲ್ಲ ಹೇಳ್ಕೊಂಡ್ರೆ ಸುಮ್ಮನೆ ಮರ್ಯಾದಿರಲ್ಲ ಅಂತ ನಾನು ಯಾರ ಹತ್ರನೂ ಹೇಳಲಿಲ್ಲ. ಯಾಕೆ ಸುಮ್ಮನೆ ಅಂತೇಳಿ ಯಾರ ಹತ್ರನೂ ಹೇಳೋಕ್ಕೋಗಿಲ್ಲ. ಒಬ್ರಿಗೊಂದು ಮಾಡಬಾರ್ದಲ್ವೇನಕ್ಕ? ಅವ್ರಿಗೆ ಮಾತ್ರ ಎಲ್ಲ ಒಡವೆ ಮಾಡಿಸಿ ಇವಳಿಗೆ ಮಾಡಿಸ್ದಂಗಿರೋದು ಎಷ್ಟು ತಪ್ಪು ನೋಡು. ಇವಳಿಗೆ ಎಷ್ಟು ಬೇಜಾರಾಗುತ್ತೆ. ಸಿಮಕ್ಕ, ನಾನು ಏನು ಕೇಳಿಲ್ಲ ಅಂತಂದರೆ ಸುಮ್ಮನೆ ಯಾಕೆ ಜಗಳ ಅಂತೇಳಿ ಸುಮ್ಮನಾಗಿದ್ದೀನಿ ಸಿಮಕ್ಕ. ಇಲ್ಲ ಅಂದಿದ್ರೆ ನಾನೇನು ಸುಮ್ಮನಾಗ ಅಂತವಳಲ್ಲ, ಕೇಳ್ತಿದ್ದೆ. ಈಗ ನನ್ನ ಗಂಡ ಒಳ್ಳೆಯವನು ಅಂತ ಸುಮ್ಮನಿದ್ದೀನಿ, ಭಾಳ ಒಳ್ಳೆಯವನು. ನಮ್ಮ ಅತ್ತೆದೆ ನಮ್ಮ ಅತ್ತೆದೆ ಒಂದು ಸ್ವಲ್ಪ ನನಗೆ ಆ ಅತ್ತೆನೇ ಹಂಗೆ ಮಾಡೋದು, ಒಬ್ರಿಗೊಂದು ಮಾಡುತ್ತೆ. ಪ್ರೀತಿ ಅಂತವಳು ಸುಮ್ಮನೆ ತಮ್ಮನ ಮಗಳು ಸಣ್ಣವಳು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ ಮಾಡಿ ಒಳ್ಳೊಳಲ್ಲ ಅವಳು ಪ್ರೀತಿ ತಗ. ಪಾಪ ಕಣಮ್ಮ ಋತು. ಅಯ್ಯೋ, ನಾನು ಅವತ್ತಿನ ಬೆಂಗಳೂರಿಂದ ಬಂದಿದ್ವಿ ನಾವು ತುಂಬ ದಿವಸ ಆಯ್ತಲ್ಲ ಊರು ಬಿಟ್ಟು ಹೋಗಿ. ಅವತ್ತು ಬಂದು ಪಾಪ ಮಾತಾಡ್ಸೋಣ ಅನ್ಕಣದೆ, ಹೋಗ್ಬಿಟ್ಲು ಕಣ ಊರಿಗೆ. ನಾನು ಮಾತಾಡಿಸ್ತಿದ್ದೆ. ನಾನು ಬೆಂಗಳೂರಲ್ಲಿ ಇದ್ದಾಗ ಪಾಪ ಕಾಲ್ ಮಾಡ್ತಿರೋಳು, ಸಿಮಕ್ಕ ಹೆಂಗಿದ್ದೀರಾ ಸಿಮಕ್ಕ ಅಂತೇಳಿ. ನೋಡೋದ್ರಲ್ಲ ವೀಕ್ಷಕರೇ, ಇವಾಗ ಸೀಮಕ್ಕ ಹೇಳ್ತಾ ಇರೋದನ್ನು ಒಂದು ಕಡೆಗೆ ನ್ಯಾಯ ಐತೆ. ನನಗೆ ಮಂಗಲಸರ ಮಾಡಿಸಿಲ್ಲ, ಹಾಗೆ ನೆಕ್ಲೆಸ್ಸು, ಒಡವೆ ಎಲ್ಲ ಎಷ್ಟೊಂದು ಐತೆ ಅವಕ್ಕೊಂದು ಒಡವೆ, ಆದರೆ ನನಗೆ ಮಾತ್ರ ಏನೂ ಮಾಡಿಸಿಲ್ಲ. ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ? ಯಾಕಂದರೆ ನಾನು ಮಾನಸ ಇಬ್ಬರು ಒಂದೇ ಮನೆಯವ್ರು ಆಗಿರೋದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ. ಅವ್ರ ಹತ್ರ ಏನು ನಾವು ಮಾತಾಡೋಕೆ ಹೋಗಿಲ್ಲ, ಕೇಳೋಕೆ ಹೋಗಿಲ್ಲ. ನಾವು ಒಂದೇ ಮನೆಯವ್ರು ಆಗಿರೋದಕ್ಕೆ ಕೇಳ್ತಾ ಇದ್ದೀವಿ ಅಷ್ಟೇ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್.